ಸರ್ ನಾನೊಂದು ಈ ಶೋಗೆ ಯೂಟ್ಯೂಬ್ ಶೋಗೆ ತಮ್ನೇಲ್ಸ್ ಕೊಡ್ತಾರೆ, ನೀವು ನೋಡಿರ್ತೀರಲ್ಲ ಸರ್. ಸೊ ಈ ಶೋಗೆ ತಮ್ನೇಲ್ ನನಗೆ ಬಂದುಬಿಟ್ಟಿದೆ ಆ್ಯಕ್ಚುಲಿ. ಬಟ್ ಐ ವಾಸ್ ಸೋ ಇಂಪ್ರೆಸ್ಡ್ ವೆನ್ ಐ ವಾಸ್ ನಿಮ್ಮ ಬಗ್ಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ. ನಾನು ಲಂಚ್ ತಿನ್ನಲ್ಲ, ಲಂಚನೂ ತಿನ್ನಲ್ಲ ಅಂತ ಕೇಳ್ಪಟ್ಟೆ ನಾನು. ಸಚ್ ಎ ಕೂಲ್ ಟ್ಯಾಗ್ಲೈನ್. ಅಂದರೆ ನಾನು ಬೇರೆ ಸಂದರ್ಶನದಲ್ಲಿ ನೀವು ಹೇಳಿರೋದನ್ನು ಕೇಳಿದ್ದೀನಿ, ಅಂದರೆ ಒಂದೊತ್ತು ಊಟ ಮಾಡ್ತೀನಿ ಅಂತ ಹೇಳಿದ್ರಿ ಅಂತ. ಸೊ ಹಾಗಾಗಿ ಇನ್ನೊಂದಕ್ಕೆ ನನ್ನ ಕ್ವಶನ್ಗೂ ಕೂಡ ಇಂಟರ್ಕನೆಕ್ಟ್ ಮಾಡ್ಕೊತಿದ್ದೆ. ಯು ಆರ್ ಒನ್ ಕಾಮನ್ ಫ್ಯಾಕ್ಟರ್ ಇರೆಸ್ಪೆಕ್ಟಿವ್ ವಿಚ್ ಎವರ್ ಪಾರ್ಟೀಸ್ ಆರ್, ಲೈಕ್ ಒಂದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು. ಇಂಟೆಲಿಜೆನ್ಸ್ ಅಂದರೆ ದಯಾನಂದ್ ಅವರೇ ಬೇಕು ಅಂತ ಹೇಳ್ತಾರೆ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ವೆರಿ ಆನೆಸ್ಟಿ ಇರೋದ್ರಿಂದ ಯು ಬೀನ್ ಇನ್ ಟು ದಿಸ್ ಪೊಸಿಷನ್ ಅನ್ಸುತ್ತಾ? ಗೊತ್ತಿಲ್ಲ, ಅದು ಕಾಕತಾಳೀಯವಾಗಿ ಅಗೇನ್ ಆಗಿರ್ತಕ್ಕಂಥದ್ದು. ಗುಪ್ತವಾರ್ತೆ ಇಲಾಖೆಯಲ್ಲಿ ಪ್ರಾರಂಭದಲ್ಲಿ ನಾನು ಮಧ್ಯಮ ಹಂತದಲ್ಲಿ ಅಂದರೆ DIG ಲೆವೆಲ್ನಲ್ಲಿ ಕೆಲಸ ಮಾಡಿದ್ದೆ. ಆವಾಗ ಜ್ಯೋತಿ ಪ್ರಕಾಶ್ ಮಿರ್ಜಿಯವರು ಮತ್ತು ಗೋಪಾಲ್ ಹೊಸರವರು ಅದರ ಮುಖ್ಯಸ್ಥರಾಗಿದ್ದರು. ಅದಾದ ನಂತರದಲ್ಲಿ ಸಾಂದರ್ಭಿಕವಾಗಿ ಮತ್ತೆ ನಂತರದ ಮುಖ್ಯಮಂತ್ರಿಗಳು 4 ಜನ ಮುಖ್ಯಮಂತ್ರಿಗಳ ಒಂದು ಇದರಲ್ಲಿ ಗುಪ್ತವಾರ್ತೆಯ ಮುಖ್ಯಸ್ಥನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಅಂತೂ ಖಂಡಿತವಾಗಿಯೂ ಸಿಕ್ಕಿದೆ. ಪ್ರಮುಖವಾಗಿ ಯಾವುದೇ ಸರ್ಕಾರ ಆಗಲಿ ಅಥವಾ ಯಾವುದೇ ಪಕ್ಷ ಆಗಲಿ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ನಿಷ್ಪಕ್ಷಪಾತವಾಗಿರ್ತಕ್ಕಂತಹ ಮತ್ತು ವೃತ್ತಿಪರತೆ ಇರ್ತಕ್ಕಂತಹ ಒಂದು ಅಧಿಕಾರಿಗಳು. ಕಾಂಟ್ರರಿ ಟು ವಾಟ್ ಪಾಪ್ಯುಲರ್ ಪರ್ಸೆಪ್ಷನ್ ಈಸ್ ದಟ್ ಏನು ಇದಿರ್ತದೆ, ಹಣಬಲ, ಜಾತಿ ಬಲ, ಅದು ಇದು ಅಂತ ಏನು ಹೇಳ್ತಾರೆ, ಅದಕ್ಕೆ ಬದಲಾಗಿ ವಾಸ್ತವವಾಗಿರ್ತಕ್ಕಂಥದ್ದು ವೃತ್ತಿಪರತೆ ಮತ್ತು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಒಂದು ವರ್ತನೆ ಅಥವಾ ಕೆಲಸದ ಸ್ವರೂಪ. ಅದಿದ್ದರೆ ಖಂಡಿತವಾಗಿಯೂ ಕೂಡ ಯಾರಿಗೇ ಆದರೂ ಕೂಡ ಎಲ್ಲ ರೀತಿಯ ಮನ್ನಣೆ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.